ಕೇಳಿ ಸಿನಿಮಾ ನೋಡಿ ಫಸ್ಟ್ ನಂಗೆ ಅನ್ಸಿದ್ರೆ ಫುಲ್ಲು ರಕ್ತಪಾತ. ಒಂದೇ ಹೇಳ್ಬಿಡ್ತೀನಿ, ನಮ್ಮ ಧ್ರುವಣ ಹುಟ್ಟಿದ್ದು ಅದ್ದೂರಾಗಿ ಬೆಳೆದು ಬೌದ್ಧರಾಗಿ ಬದುಕ್ತಾರೆ ಭರ್ಜರಿಯಾಗಿ ಅಂತ ಎಲ್ಲರಿಗೂ ಗೊತ್ತು. ಇಲ್ಲಿವರೆಗೂ ಧ್ರುವಣ ಪೊಗರ್ ಜೊತೆ ಕನ್ನಡದ ಮಾಡಿ ನೋಡ್ರಿ, ಇವತ್ತು ಮಚ್ಚಿಡ್ಕೊಂಡು ಕೊಚ್ಚೋ ಕೇಳಿ ನೋಡ್ತಾ ಇದ್ದಾರೆ. ಏನು ಗುರು ವಿಸಲ್ಲು ಮೇಕಿಂಗ್ ಅಲ್ಲಿ ಬೇರೆ ಲೆವೆಲ್ ಆಗೈತೆ. ಒಂದು ಮುಗ್ಧತೆ ಹುಡುಗ ಬಂದ್ಬಿಟ್ಟು ಲಾಸ್ಟ್ ಗಂಟೆ ಹೆಂಗಿರ್ತಾನೆ, ಅವ್ನ ಫ್ಯಾಮಿಲಿಗೋಸ್ಕರ ಏನು ಮಾಡ್ತಾರೆ. ಯಾರು ನಂಬಕೋಬೇಡಿ, ಅವ್ನು ನಂಗೆ ಒಳ್ಳೇದು ಮಾಡ್ತೀವಿ, ಇವ್ನು ನಿಂಗೆ ಯಾವ ನಿಂಗೆ ಒಳ್ಳೇದು ಮಾಡಲ್ಲ. ನಿನ್ನ ಜೀವನ ನೀನು ಕಾಪಾಡ್ಕೋಬೇಕು ಅಂತ ಒಂದು ಹೇಳ್ಬೇಕು ಅಂದ್ರೆ, ಕಾಲು ಎಳಿಯೋಕೆ ಬಂದವರೆಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ. ಆ ಸಾಂಗಲ್ಲಿ ಉಳಿದೋದ್ರಲ್ಲ ಅಂತ ಧ್ರುವಣಿಗೆ ಮೂರುವಳಿಗೆ ಎತ್ತಿ ಕಂಡ್ರೆ ಮೇಕೆ ಒಂದು ಸ್ಮೈಲ್ ಕೊಡ್ತಾರೆ. ನನ್ನ ಮಗಂದು ಆ ಲುಕ್ ಏನು ಗುರು, ಆ ಲುಕ್ ನೋಡಿದ್ರೆ ಫುಲ್ ಸೈಕ್ ಆಗ್ಬಿಡ್ಬೇಕು. ಸಕ್ಕತ್ತಾಗೈತೆ. ಒಂದು ವಿಚಾರ ಹೇಳ್ಬಿಡ್ತೀನಿ, ಇವತ್ತಿಂದ ಯಾವ ಬೇಕಾದ್ರೂ ಚೇಂಜ್ ಆಗ್ಬಿಡ್ತೀವಿ ಟ್ರೆಂಡು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಧ್ರುವ ಸರ್ಜಾ ಹೆಸರು ಇನ್ಮೇಲೆ ಬ್ರ್ಯಾಂಡು. ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಹೀರೋಗಳು ಆಗಬೇಕು ವಿನ್ನು. ಬಟ್ ನನಗೆ ಯಾವತ್ತಿದ್ರು ಧ್ರುವಣ ನಂಬರ್ 1. ಏನು ಸಕ್ಕತ್ತಾಗಿತ್ತು, ಖುಷಿಯಾಗೋಯ್ತು ನನಗಂತೂ. ಆ ಸಾಂಗ್ಗಳು ಅಷ್ಟೇ, ಎಲ್ಲ ಕ್ಯಾರೆಕ್ಟರ್ ಅಷ್ಟೇ ಸಗತ್ತೋಸ್ಕರ. ಲಾಸ್ಟ್ ನಮ್ಮ ಕಿಚ್ಚ ಬಸ್ ಅವ್ರು ಬಂದಂತೂ ಸಿನಿಮಾಗೊಂದು ಗ್ರಿಪ್ ಸಿಕ್ತಂಗೆ ಆಗೋಯ್ತು ಈಗ. ಯಾಕಂದರೆ ಬಾಕ್ಸ್ ಆಫೀಸ್ ಧ್ವಂಸ ಮಾಡೋಂಥ ನಮ್ಮ ಬಾಕ್ಸ್ ಆಫೀಸ್ ಭಾಷೆ ಬಂದವ್ರೆ. ಪಾರ್ಟ್ಗಂತೂ ವೆಯ್ಟ್ ಮಾಡ್ಕೊಂಡು ಸಗ ಇರ್ತದೆ. ಒಂದು ವಿಚಾರ ಏನಪ್ಪ ಅಂತಂದರೆ, ಸಿನಿಮಾದ ಮ್ಯೂಸಿಕ್ಕು ಮೇನ್ ಇಂಪಾರ್ಟೆಂಟು. ಅರ್ಜುನ್ ಜನ್ಯ ಅವ್ರು ಏನು ಕೊಟ್ಟವ್ರೆ ಅಂದರೆ ಸಗೈತೆ. ಇನ್ನೊಂದು ಆ ಕ್ರಾಂತಿ ಕುಮಾರ್ ಅಂತ ಡೈಲಾಗ್ ರೈಟ್ರು ಮತ್ತು ಮಂಜು BS ಅಂತ ಏನು ಗುರು ಬರ್ತಿರೋ ಸಾಂಗ್ಗಳು. ನಾನು ನೋಡಿಬೇಕಂತ ಊರಲ್ಲಿ ಮಚ್ಚೋಳಕ್ಕೆ ಕೆಲಸ ಕೊಟ್ಟಿಲ್ಲ. ನಾನು ಒಂದ್ಸಲ ಮಚ್ಚಿದ್ರೆ ಎಣ ಸುಡಲ್ಲ ಬಿಸಿ ಆಗೋಯ್ತಾರೆ ಅಣ್ಣ. ಹಂಗೇನೆ ಇವತ್ತು ಥಿಯೇಟ್ರ್ ಜನ ಎಲ್ಲ ಫುಲ್ ಬಿಸಿ ಆಗ್ಬಿಟ್ಟವ್ರೆ. ಎಲ್ಲ ಆಟೋಗಳು ಮಾಡ್ತಾರೆ ವಿಶ್ವ. ಯಾಕೆಂದರೆ ಧ್ರುವಣ್ಣ ಅವರಿಂದ ಆಗ್ಬಿಟ್ಟು ಫುಲ್ ಖುಷು. ಸಿನಿಮಾ ಮೇಲೆ ತುಂಬ ಚೆನ್ನಾಗೈತೆ. ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಸಿನಿಮಾ ಬಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಪ್ರೇಮ್ ಸರ್ ಒಂದು ಹೇಳಿದ್ರು, 2 ನಿಮಿಷ ಟೆಲೆ ಬಿಟ್ಟಿದ್ದೀನಿ, ಇಡೀ 2 ಗಂಟೆ ಸಿನಿಮಾನ ಟೆಲೆ ತೋರಿಸ್ತೀನಿ ಅಂತ. ಅದು ತೋರಿಸೋರು ಇವತ್ತು ಹಂಗೆ ಅರ್ಥ ಆಗಬೇಕು ಅಂದರೆ ಬಂದು ಸಿನಿಮಾ ನೋಡಬೇಕು. ಸಿನಿಮಾದಲ್ಲಿ ಏನಪ್ಪ ಅಂತಂದರೆ, ಒಂದು ಆ ಡ್ಯಾನ್ಸ್ ಐತಲ್ಲ ಮೇಡಮ್, ಇನ್ನೊಂದು ಹೇಳ್ಬೇಕು ಅಂದರೆ ಅದು ಶಿವ ಸಾಂಗ್ ಡ್ಯಾನ್ಸ್ ಐತೆ. ನಾರ್ಮಲ್ ಡ್ಯಾನ್ಸ್ ಮಾಡೋದ್ರೆ ಕಷ್ಟ ಐತೆ, ಕಾರ್ ಮೂವ್ಮೆಂಟ್ ಮಾಡಿ ಡ್ಯಾನ್ಸ್ ಮಾಡೋಲ್ಲ, ಅದು ಮಾತ್ರ ಬೇರೆ ಸೈಕ್ ಆಗೈತೆ. ಧ್ರುವಣ ಲವ್ ಯು. ಓಕೆ, ತುಂಬ ಇಷ್ಟ ಆಯ್ತು ಮೇಡಮ್ ಸಿನಿಮಾ. ಯಾಕೆಂದರೆ ಪ್ರೇಮ್ ಅವ್ರ ಡೈರೆಕ್ಷನು, ಆಮೇಲೆ ಧ್ರುವ ಅವರು ಒಂದು 2 years ಆದಮೇಲೆ ಇದು ಕಾಣಿಸ್ಕೊತಾ ಇದ್ದಾರೆ. ನಿಜವಾಗ್ಲೂ ಕಣ್ಣಿಗೆ ಹಬ್ಬ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ, ಪ್ರೇಮ್ ಅವ್ರ ಡೈರೆಕ್ಷನ್ನು, ಧ್ರುವ ಅವ್ರ ಆ್ಯಕ್ಟಿಂಗು ಸಿನಿಮಾದಲ್ಲಿ ಏನಂದರೆ ಎಲ್ಲ ಮಿಕ್ಸಡ್ ಆಗಿ ಸೇರ್ಕೊಂಡಿದೆ. ಅಂದರೆ ಸೆಂಟಿಮೆಂಟ್ ಆಗಿರ್ಬೋದು, ವಿಜುವಲ್ ಟ್ರೀಟು, ಆಮೇಲೆ ಬ್ರದರ್ ಸೆಂಟಿಮೆಂಟು, ಆಮೇಲೆ ರವಿಚಂದ್ರನ್ ಅವರು, ಸುದೀಪ್ ಅವರು ಎಂಡಿಂಗಲ್ಲಿ ಒಂದು 2 ನಿಮಿಷ ಕಾಣಿಸ್ಕೊಂಡ್ರು ಒಂಥರ ವೈಬ್ರೇಟ್ ಮಾಡೋಗ್ತಾರೆ. ಅಂದರೆ ರೋಮಾಂಚನ ಆಗುತ್ತೆ ಇಡೀ ಸಿನಿಮಾ. ನಿಜವಾಗ್ಲೂ ಮೇಡಮ್ ಸಖತ್ತಾಗಿ ಒಂಥರ ವಾವ್ ಮೂಮೆಂಟ್ಸ್ ತುಂಬ ಇದೆ ಸಿನಿಮಾದಲ್ಲಿ. ಮೇಕಿಂಗ್ ಆಗಿರ್ಬೋದು, ನಾನಂತೂ ರೋಮಾಂಚನ ಅನ್ಭವಿಸ್ತೀನಿ. ತುಂಬ ನಿಜವಾಗ್ಲೂ ಮೇಡಮ್ ಒಂದು ವೇರಿಯೇಷನ್ಸ್ ಇದೆ ಅಂತ ಹೇಳ್ಬೋದು. ಫಸ್ಟ್ ಹಾಫಲ್ಲಿ ಒಂಥರ ಕಾಣಿಸ್ಕೊಂತಾರೆ, ಅಂದರೆ ವೆರಿ ಸೈಲೆಂಟಾಗಿ. ಆಮೇಲೆ ಸೆಕೆಂಡ್ ಹಾಫಲ್ಲಿ ತುಂಬ ರೂಢಾಗಿ ಒಂದು ವೈಭವೀಕರಣ ಇದೆ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಚೇಂಜ್ ಓವರ್ ಇದೆ ಅಂತ. ಆಮೇಲೆ ಮಚ್ಚಿಡಿದಾರೆ ಬೇರೆ ಫಸ್ಟ್ ಟೈಮು. ಅದು ಕೂಡ ನಿಜವಾಗ್ಲೂ ಕ್ಯಾರೆಕ್ಟರ್ ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೂ ಒಂಥರ ಆರ್ಟಿಫಿಷಿಯಾಲಿಟಿ ಇಲ್ಲ. ತುಂಬ ಖುಷಿ ಆಯ್ತು ನನಗೆ ಆ್ಯಕ್ಚುಲಿ. ಅದೇ ಮೇಡಮ್, ಪಾರ್ಟ್ 2ನಲ್ಲಿ ಅವರು 100% ಮೇಜರ್ ಪಾರ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ರದ್ದು ಇಂಟ್ರಡಕ್ಷನ್ ಮಾತ್ರ ಕೊಟ್ಟಿದ್ದಾರೆ. ಅವ್ರ ಪಾತ್ರನ ನಿಜವಾಗ್ಲೂ ಮೇಜರ್ ಟ್ವಿಸ್ಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಂಡಿಂಗಲ್ಲಿ ಏನಂತಂದರೆ ಒಂದು ಸ್ವಲ್ಪ ಕತೆ ಎಳೆ ಬಿಟ್ಬಿಟ್ಟಿದ್ದಾರೆ. ಅಂದರೆ ಅದು ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಕತೆ ಎಂಡ್ ಆಗಿಲ್ಲ. ಮೋಸ್ಟ್ಲಿ ಅದು ಪಾರ್ಟ್ 2ಗೆ ಲೀಡ್ ಅಂತ ಅಂದ್ಕೊತೀನಿ. ಸಿನಿಮಾದಲ್ಲಿ ಅಂದರೆ ಮ್ಯೂಸಿಕ್ಕು ಜೀವಾಳ ಮೇಡಮ್. ತುಂಬಾ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು ಸಖತ್ತಾಗಿದೆ. ಆ DTS ಡಾಲ್ಬಿ ಅಟ್ಮಾಸಲ್ಲಿ ತುಂಬಾ ಕೇಳೋದಕ್ಕೆ ತುಂಬ ಆನಂದ ಆಗಿದೆ. ಓವರಾಲ್ ಆಗಿ ಒಂದು ಫನ್ ಪೀಸ್ ಫೆಸ್ಟಿವಲ್ ಅಂತ ಹೇಳ್ತೀನಿ.